ಸಲಾಲೈಕುಂ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಮತ್ತು ಹೊಸ ವರ್ಷದ ಶುಭಾಶಯಗಳು. 2026ರಂದು ದೇವರು ಎಲ್ಲರಿಗೂ ಆಶೀರ್ವಾದ ಎಲ್ಲರಿಗೂ ಕೊಟ್ಟು ಕಾಪಾಡಲಿ. ಎಲ್ಲರಲ್ಲಿ ಕೇಳ್ಕೊಳ್ಳೋದು ಒಂದೇ ವಿಷಯ, ನಾನು ಅಂದರೆ ಯಾರಿಗಾದ್ರೂ ನೀವು ಒಳ್ಳೇದು ಮಾಡೋದು ಬಯಸಲಿಲ್ಲ ಅಂದರೂ ಪರವಾಗಿಲ್ಲ, ಕೆಟ್ಟದ್ದಂತೂ ಮಾಡೋಕ್ಕೆ ಹೋಗ್ಬಿಡಿ. ಎಲ್ಲರೂ ನೋಡಿ ಪ್ರಾಣಿಗಳ ಮೇಲೆ ದಯೆ ತೋರಿಸಿ, ಅಕ್ಕಪಕ್ಕದಲ್ಲಿರೋರ ಮೇಲೆ ದಯೆ ತೋರಿಸಿ, ಮತ್ತು ಕಸಗಳನ್ನು ಕರೆಕ್ಟಾಗಿ ಎತ್ಕೊಡೋ ಕಸದವರನ್ನೇ ಹಾಕಿ. ಯಾಕಂದರೆ ನಮ್ಮ ಹಿಂದಿನ ಕಾಲದಲ್ಲಿ ಸಾಕಷ್ಟು ಡಿಸೀಸ್ಗಳು ಬರ್ತಾ ಇದೆ. ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾರೆ. ಎಸ್ಪೆಷಲಿ ಹೆಣ್ಮಕ್ಳಿಗೆ ಅವ್ರ ಆರೋಗ್ಯದ ಮೇಲೆ ಗಮನನೇ ಇರಲ್ಲ. ದಯವಿಟ್ಟು 40 ದಾಟಿದ ಮೇಲೆ 35 ದಾಟಿದ ಮೇಲೆ ನಿಮ್ಮ ಆರೋಗ್ಯದ ಮೇಲೆ ಗಮನ ಇರಲಿ. ಎಲ್ಲರೂ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ, ಎಲ್ರಿಗೂ ನನ್ನ ಕಿತ್ತೂರು ರಾಣಿ ಚೆನ್ನಮ್ಮ ಫೌಂಡೇಶನ್ ಕಡೆಯಿಂದ, ನಾನು ನನ್ನ ಟೀಮ್ ಕಡೆಯಿಂದ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು, ಇಡೀ ಜಗತ್ತಿನಿಗೂ ನಾನು ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತೇನೆ. ಹ್ಯಾಪಿ ನ್ಯೂ ಇಯರ್. ಸರ್ವಜ್ಞನಗರದಿಂದ ವರದಿ. ಕ್ರಿಸ್ಮಸ್ ಹಾಗೂ ಹೊಸ ವರ್ಷಾಚರಣೆಯ ಸಂಭ್ರಮವನ್ನು ಸಮಾಜ ಸೇವೆಯೊಂದಿಗೆ ಅರ್ಥಪೂರ್ಣವಾಗಿ ಆಚರಿಸಿದ ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಅಸೋಸಿಯೇಷನ್ ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬಡ ಮತ್ತು ಅಗತ್ಯವಿರುವ ಕುಟುಂಬಗಳಿಗೆ ರೇಷನ್ ಕಿಟ್ಗಳನ್ನು ವಿತರಿಸುವ ಮೂಲಕ ಮಾನವೀಯತೆಗೆ ಮೆಚ್ಚುಗೆ ಪಡೆದಿದೆ. ಕಾಂಗ್ರೆಸ್ ನಾಯಕಿ ಸಲ್ಮಾ ತಾಜ್ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮಕ್ಕೆ ಸ್ಥಳೀಯ ಸಾರ್ವಜನಿಕರಿಂದ ಭಾರೀ ಬೆಂಬಲ ವ್ಯಕ್ತವಾಯಿತು. ನೂರಾರು ಬಡ ಕುಟುಂಬಗಳಿಗೆ ಅಗತ್ಯ ವಸ್ತುಗಳನ್ನು ಒಳಗೊಂಡ ರೇಷನ್ ಕಿಟ್ಗಳನ್ನು ವಿತರಿಸಲಾಗಿ ಹಬ್ಬದ ಸಂದರ್ಭದಲ್ಲಿ ನೆರವು ದೊರೆತಿದ್ದಕ್ಕೆ ಫಲಾನುಭವಿಗಳು ಸಂತಸ ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ವೇಳೆ ಮಾತನಾಡಿದ ಸ್ಥಳೀಯ ಮುಖಂಡರು ಹಾಗೂ ಸಾರ್ವಜನಿಕರು, ಸಲ್ಮಾ ತಾಜ್ ಅವರು ಕೇವಲ ರಾಜಕೀಯ ನಾಯಕಿಯಷ್ಟೇ ಅಲ್ಲ, ಜನಸಾಮಾನ್ಯರ ನೋವು ನಲಿವನ್ನು ಅರಿತು ಕೆಲಸ ಮಾಡುವ ಸಮಾಜಮುಖಿ ನಾಯಕಿ ಎಂದು ಶ್ಲಾಘಿಸಿದರು. ವಿಶೇಷವಾಗಿ ಮಹಿಳೆಯರ ಹಕ್ಕುಗಳು, ಬಡವರು, ಹಿಂದುಳಿದ ವರ್ಗಗಳ ಸಮಸ್ಯೆಗಳ ಬಗ್ಗೆ ಅವರು ಸದಾ ಧ್ವನಿ ಎತ್ತುತ್ತಾ ಬಂದಿದ್ದಾರೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸ್ಥಳೀಯರು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ. ಶಿವಕುಮಾರ್, ಇಂಧನ ಸಚಿವರು ಹಾಗೂ ಸರ್ವಜ್ಞನಗರ ಶಾಸಕ ಕೆ.ಜೆ. ಜಾರ್ಜ್ ಅವರಿಗೆ ಮನವಿ ಸಲ್ಲಿಸಿ ಮುಂದಿನ ಜಿಬಿಆರ್ ಚುನಾವಣೆಯಲ್ಲಿ ಸಲ್ಮಾ ತಾಜ್ ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ಅವಕಾಶ ನೀಡಬೇಕೆಂದು ಒತ್ತಾಯಿಸಿದರು. ಸಲ್ಮಾ ತಾಜ್ ಅವರು ಜನರ ಮಧ್ಯೆ ಸದಾ ಲಭ್ಯವಿರುವ ನಾಯಕಿ, ಸುಖದಲ್ಲೂ ದುಃಖದಲ್ಲೂ ನಮ್ಮೊಂದಿಗೆ ನಿಂತವರು. ಇಂತಹ ನಾಯಕರಿಗೆ ಇನ್ನಷ್ಟು ದೊಡ್ಡ ಜವಾಬ್ದಾರಿ ನೀಡಬೇಕು ಎಂದು ಸ್ಥಳೀಯರು ಒಕ್ಕೊರಲಿನಿಂದ ಹೇಳಿದರು. ಸರ್ವಜ್ಞನಗರ ಕ್ಷೇತ್ರದ ಜನತೆ ಸಂಪೂರ್ಣವಾಗಿ ಸಲ್ಮಾ ತಾಜ್ ಅವರ ಬೆನ್ನಿಗೆ ನಿಂತಿದ್ದು, ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದ ಹೊಣೆಗಾರಿಕೆ ನೀಡುವ ಮೂಲಕ ಮಹಿಳಾ ನಾಯಕತ್ವವನ್ನು ಮತ್ತಷ್ಟು ಬಲಪಡಿಸಬೇಕು ಎಂಬುದು ಸಾರ್ವಜನಿಕರ ಆಶಯವಾಗಿದೆ. ಹಬ್ಬದ ಸಂಭ್ರಮದ ನಡುವೆ ಸಮಾಜ ಸೇವೆಯ ಸಂದೇಶವನ್ನು ಸಾರಿದ ಈ ಕಾರ್ಯಕ್ರಮವು ಸರ್ವಜ್ಞನಗರದಲ್ಲಿ ವಿಶೇಷ ಗಮನ ಸೆಳೆದಿದೆ. ಮೆರಿ ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಸೆಲೆಬ್ರೇಷನ್ ತಮ್ಮ ಆಫೀಸಲ್ಲಿ ಅಂತಿದ್ದೀರಾ. ಈ ಸಂದರ್ಭದಲ್ಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಿದ್ದೀರಾ, ಏನ್ ಸಂದೇಶ ಕೊಡ್ತೀರಾ? ಸಲಾಲೈಕುಂ, ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಶೇಷವಾಗಿ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಅಸೋಸಿಯೇಷನ್ ಟ್ರಸ್ಟ್ ಅಲ್ಲಿ ಇವತ್ತಿಗೆ 19ನೇ ವರ್ಷದ ಕ್ರಿಸ್ಮಸ್ ಆಚರಣೆಯನ್ನ ಮಾಡ್ತಾ ಇದೀವಿ. ನಾನು ನನ್ನ ಫ್ರೆಂಡ್ಸು ಎಲ್ಲರೂ ಸೇರ್ಕೊಂಡು, ನಮ್ಮ ಪೀಟರ್ ಸಾರು, ಪ್ರತಿಯೊಬ್ರು ನಮ್ಮ ಸ್ಥಳೀಯರು ಇರೋರು ಪ್ರತಿಯೊಬ್ರು ಯಾವಾಗ್ಲೂ ವರ್ಷ ನಾವೊಂದು ರೇಷನ್ ಕಿಟ್ಟು, ಒಂದು ಬೆಡ್ಶೀಟ್ ಇರ್ಬೋದು, ಒಂದು ಸೀರೆ ಇರ್ಬೋದು, ಬಡ ಕುಟುಂಬಗಳಿಗೆ ಯಾರಿಗೆ ಕ್ರಿಸ್ಮಸ್ಸೇ ಆಚರಿಸ್ಲಿಕ್ಕೆ ಆಗಲ್ಲ ಅಂತವ್ರಿಗೆ ಮಾಡ್ತೀವಿ. ಯಾವಾಗ್ಲೂ ಚೌಟ್ರಿಯಲ್ಲಿ ಕೆಳಗಡೆ ಮಾಡ್ತಾ ಇದ್ವಿ. ಈಗ ಸ್ವಲ್ಪ ಕಾರಣಾಂತರಗಳಿಂದ ಸ್ವಲ್ಪ ಚಳಿ ಜಾಸ್ತಿ ಇದೆ, ಮತ್ತೆ ನನ್ನ ಅನಾರೋಗ್ಯವಾಗಿದ್ದೆ. ಈಗ ಸ್ವಲ್ಪ ಪರವಾಗಿಲ್ಲ, ಆದ್ರಿಂದ ಚಿಕ್ಕ ಮಟ್ಟದಲ್ಲೇ ಮಾಡಿ ಮುಗಿಸೋಣ ಅಂತ, ಬಿಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಸಂದೇಶ ಕ್ರಿಸ್ಮಸ್ಗೆ ಎಲ್ರಿಗೂ ದೇವ್ರ ಆಯುಷು, ಆರೋಗ್ಯ, ಸಕಲ ಸೌಭಾಗ್ಯಗಳನ್ನು ಕೊಡ್ಲಿ ಇಡೀ ಪ್ರಪಂಚದಲ್ಲಿರೋರ್ಗೆ. ಯಾಕೆಂದ್ರೆ ಈಗಿನ ಇದ್ರಲ್ಲಿ ನಾವು ನೋಡ್ತಾ ಇದ್ವಿ, ಸಾಕಷ್ಟು ಅನಾಹುತಗಳು ನಡೀತಾ ಇದೆ, ಆಕ್ಸಿಡೆಂಟ್ಗಳು, ಅದು ಇದು. ಮನುಷ್ಯ ನಿಂತ್ಕೊಂಡು ಮಾತಾಡ್ತಾ ಇದ್ದಂಗ್ಲೇ ತೀರೋಗ್ತಾರೆ ಅಂತ ಪ್ರಪಂಚದಲ್ಲಿ ನಾವಿದೀವಿ. ಅದರಿಂದ ಜನಗಳು ಒಬ್ಬರಿಗೆ ಒಳ್ಳೇದ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ದಯವಿಟ್ಟು ಕೆಟ್ಟದಂತೂ ಮಾಡ್ಬೇಡಿ, ಎಲ್ರಿಗೂ ಒಳ್ಳೇದ್ ಮಾಡಿ ಅಂತ ಸಂದೇಶ ಕೊಡ್ತೀನಿ. ಮೇಡಮ್, ಹಾಗೆ ಜಿವಿ ಎಲೆಕ್ಷನ್ ಬಹಳ ಹತ್ರಕ್ಕೆ ಬರ್ತಾ ಇದೆ. ಅದ್ರ ಮೇಲೆ 50% ವುಮೆನ್ ರಿಸರ್ವೇಶನ್ ಕೂಡ ಮಾಡಿದ್ದಾರೆ. ತಮ್ಮ ಕಾನ್ಸ್ಟಿಟ್ಯೂಷನ್ ಎಷ್ಟು ವಾರ್ಡ್ ಡಿಲಿಮಿಟೇಷನ್ ಆಗಿದೆ, ಎಷ್ಟು ವಾರ್ಡ್ ಜಾಸ್ತಿ ಆಗಿದೆ, ಎಷ್ಟು ರಿಸರ್ವೇಶನ್ ಮಾಡಿದ್ದಾರೆ?
ಹೌದು, ಇದು ಒಂದು ನಮ್ಮ ರಾಜೀವ್ ಗಾಂಧಿ ಸಾಹೇಬ್ರು ಇದ್ದಾಗ್ಲೇನೆ ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅವರು 33% ವುಮೆನ್ಸ್ಗೆ ಬರಲೇಬೇಕು ಅಂತ ತುಂಬಾ ಹೋರಾಟ ಮಾಡಿ ತಂದಂತವ್ರು. ನಮ್ಮ ಕಾಂಗ್ರೆಸ್ ಇದರಲ್ಲಿ ಯಾವಾಗ್ಲೂ ಬಿಬಿಎಂಪಿ ಎತ್ತಿತ್ತು, ಈಗ GBA ಆಗಿದೆ. ಅದರಿಂದ ಈಗ ಬಂದ್ಬಿಟ್ಟು 360 ವಾರ್ಡ್ಗಳನ್ನ ಮಾಡಿದ್ದಾರೆ. ಸಾಕಷ್ಟು ಅದ್ರಲ್ಲಿ 50% ಹೆಣ್ಮಕ್ಳಿಗೆ ಅಂತ ಕೊಡ್ತಾರೆ. ಮೊನ್ನೆನು ನಮ್ಮ TK ಸಾಹೇಬ್ರು ಹೇಳ್ತಾ ಇದ್ರು 50% ರಿಸರ್ವೇಶನ್ ಹೆಣ್ಮಕ್ಳಿಗೆ. ಅದು ನನ್ನ ಇಚ್ಛೆ ಏನಂದ್ರೆ, ನಾನು ಬ್ಯಾಂಗ್ಳೂರ್ ಸೆಂಟ್ರಲ್ ಮಹಿಳಾ ಪ್ರೆಸಿಡೆಂಟ್ ಆಗಿದೆ, ಬೂತ್ ಲೆವೆಲ್ ಇಂದ ಈ ಲೆವೆಲ್ ವರೆಗೂ ದುಡ್ಕೊಂಡು ಬಂದಿದ್ದೀನಿ. ಅದರಿಂದ ನಾನ್ ಹೇಳೋದೇನಂದ್ರೆ, ನನ್ನ ಒಬ್ಬಳಿಗೆ ಅಂತಲ್ಲ, ಇಡೀ ಪಕ್ಷದಲ್ಲಿ ಯಾರು ಮಹಿಳೆಯರು ನೋಡಿ, ಇವರೆಲ್ಲ ನನ್ನ ಜೊತೆಲಿ ಆ ಕಾಲದಿಂದನೂ ದುಡ್ಕೊಂಡು ಬರ್ತಾ ಇದಾರೆ, ಅಂತವ್ರನ್ನ ಗುರ್ತಿಸಿ ಹೆಣ್ಮಕ್ಳಿಗೆ ಕಾರ್ಯಕರ್ತರಿಗೆ ಕೊಡ್ರಿ ಅನ್ನೋದೇ ನನ್ನ ಉದ್ದೇಶ. ಯಾಕೆ ಅಂದ್ರೆ, ಕಾರ್ಯಕರ್ತರಿಗೆ ಕೊಡದೆ ಇವ್ರಿಗಾಗಲ್ಲ, ಇವ್ರು ಇದ್ ಮಾಡಲ್ಲ, ಬೇರೆಯವ್ರಿಗೆ ಕೊಡ್ಬೇಕು, ಇಲ್ಲ ಹೆಂಡತಿದಿರ್ ಕೊಡ್ಬೇಕು, ತಂಗಿದಿರ್ ಕೊಡ್ಬೇಕು ಅಂತ ಕೊಡ್ತಾರೆ. ದಯವಿಟ್ಟು ನಾನು ಕಳಕಳೆಯಾಗಿ ತಮ್ಮೆಲ್ಲರ ಹತ್ರ ಕೇಳ್ಕೊಳ್ತೀನಿ, ಯಾರು ಫೀಲ್ಡ್ ಗಿಳಿದು ಹೆಣ್ಮಕ್ಳು ಯಾವ್ದ್ರಲ್ಲೂ ಕಮ್ಮಿ ಇಲ್ಲ ಸ್ವಾಮಿ. ಎಲ್ಲ ಹೆಣ್ಮಕ್ಳು ಫೀಲ್ಡ್ ಗಿಳಿದು ಸೋಷಿಯಲ್ ವರ್ಕ್ ಇಂದ ಹಿಡಿದು ಪ್ರತಿಯೊಂದ್ರ ಹಗಲು ರಾತ್ರಿ ದುಡ್ದು ಕೆಲಸ ಮಾಡ್ತಾರೆ. ಅಂತ ಹೆಣ್ಮಕ್ಳನ್ನ ನೋಡಿ ದಯವಿಟ್ಟು ಅವ್ರಿಗೆ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಆದ ತೊಂದರೆ ಇಲ್ಲ. ನಮ್ಮ KJ ಜಾರ್ ಸಾಹೇಬ್ರು ತುಂಬಾ ಚೆನ್ನಾಗಿ ಅವ್ರಿಗೆ ಗೊತ್ತು ಯಾರು ದುಡ್ದಿದ್ದಾರೆ ಯಾರು ದುಡ್ದಿಲ್ಲ ಅಂತ. ಅವ್ರು ಖಂಡಿತ ನಾವು ಹೆಣ್ಮಕ್ಳನ್ನ ಗುರ್ತಿಸಿ ಲಾಸ್ಟ್ ಟೈಮು ಕೊಟ್ಟಿದ್ವಿ, ಈ ಸಲಾನು ಕೊಡ್ತಾರೆ. ಲಾಸ್ಟ್ ಟೈಮೇ ಭರವಸೆ ಕೊಟ್ಟಿದ್ರು ನನ್ಗೆ, ರಾಣಾ ಜಾರ್ ಸಾಹೇಬ್ರು ಇರ್ಬೋದು, ಇವ್ರು ಇರ್ಬೋದು, ಭರವಸೆ ಕೊಟ್ಟಿದ್ರು. ನನ್ನ ಇದು ಏನಂದ್ರೆ 8 ಮಹಿಳೆಯರಾಗ್ತಾರೆ, ದಯವಿಟ್ಟು ಒಂದು 5 ಜನ ಮಹಿಳೆಯರು ದುಡ್ದಂತ ಮಹಿಳೆಯರು ಕೊಡ್ಲಿ ಅನ್ನೋದೇ ನನ್ನ ಉದ್ದೇಶ. ಎಷ್ಟು ವಾರ್ಡ್ಗಳಾಗಿದೆ ಮೇಡಮ್ ಈಗ 8 ಇತ್ತು ನಮ್ಮಲ್ಲಿ, ಈಗ 16 ಆಗಿದೆ. ಈಗ ಡೀಲ್ ಎಷ್ಟು ವುಮೆನ್ಸ್ ಕೊಡಬೇಕು? 8 ಜನ ಇದ್ದಾರೆ. 8 ಜನ ಇದ್ದಾರೆ. 8 ಜನಕ್ಕೆ ಅದು ನಮ್ಮ ಹೈಕಮಾಂಡ್, ನಮ್ಮ ಜಾರ್ ಸಾರು, ನಮಗೆಲ್ಲ ಹೈಕಮಾಂಡ್ ನಮ್ಮ ಜಾರ್ಸ್, ನಮ್ಮ KJ ಜಾರ್ ಸಾಹೇಬ್ರು ಮತ್ತೆ ನಮ್ಮ ರಾಣಾ ಜಾರ್ ಸಾರು ಅವರು ಡಿಸೈಡ್ ಮಾಡಿ ಕೊಡ್ತಾರೆ. MLC ಆಸ್ಪಿರೆಂಟ್ ಕೂಡ ಇದ್ರಿ, ಈಗ ಖಂಡಿತ ನೋಡಿ, ನಾವು ಪಕ್ಷದಲ್ಲಿ ನನ್ನ ತಂದೆ ಕಾಲದಿಂದನೂ ನಾನು ಪಕ್ಷಕ್ಕೆ ದುಡ್ಕೊಂಡು ಬರ್ತಾ ಇದ್ದೀನಿ. ನಾನು ನನ್ನ ತಂದೆ ಅಂದ್ರೆ ಅವರು ಸತ್ಯನಗರ, ನಾಗೇನಪಾಳ್ಯ, MS ನಗರಲ್ಲಿ ಅವರು ಕಾಂಗ್ರೆಸ್ ಅಲ್ಲಿ ಇಂದಿರಾ ಗಾಂಧಿ ಹತ್ರ ಹೋಗಿ ಬಂದೆ. ಕೆರೆ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿ ಇದ್ ಮಾಡಿ ಮನೆಗಳನ್ನ ಕೊಟ್ಟಿದ್ದು. ಈಗ್ಲೂ ನನ್ನ ತಂದೆ ಫೋಟೋ ತುಂಬಾ ಸತ್ಯನಗರಲ್ಲಿ ತುಂಬಾ ಜನ ಮನೆಯಲ್ಲಿ ಇದೆ. ಅವ್ರ ಕಾಲದಿಂದ ಅವ್ರು ನಾನು ತುಂಬಾ ಸಣ್ಣ ವಯಸ್ಸಲ್ಲೇ ತೀರ್ಕೊಂಡ್ರು. ಆಮೇಲೆ ಯಾರು ಬರ್ಲಿಲ್ಲ. ನಾನು 18ನೇ ವರ್ಷದಲ್ಲಿ ಕೃಷ್ಣಪ್ಪ ಅವರಿದ್ದಾಗ ಆಗ ಬೂತ್ ಮೆಂಬರ್ ಆಗಿದ್ದೆ ನಾಗೇನಪಾಳ್ಯದಲ್ಲಿ. ಆಮೇಲೆ ಸ್ವಲ್ಪ ದಿವಸ ಗ್ಯಾಪ್ ಬಿಟ್ಟು ಮ್ಯಾರೇಜ್ ಆದ್ಮೇಲೆ ಲಿಂಗ್ಲಾಜ್ಪುರಕ್ಕೆ ಬಂದಾಗ ಆಗ ನಾನು ಬೂತ್ ಪ್ರೆಸಿಡೆಂಟ್, ಯೂತ್ ಕಾಂಗ್ರೆಸ್ ಅಲ್ಲಿ 2 ಸಲ ವಿನ್ ಆಗಿದ್ದೆ. ಹಾಗೆ ತಡತಡವಾಗಿ ಎಲ್ಲಾ ವಿಂಗು ಕರ್ನಾಟಕದಲ್ಲಿ ಔಟ್ ಆಫ್ ಸ್ಟೇಷನ್ ಅಲ್ಲಿ ಸಾಕಷ್ಟು ಉಸ್ತುವಾರಿಗಳು ತಗೊಂಡು ಪಕ್ಷ ಏನ್ ಕೆಲಸ ಹೇಳಿದೆ ದೇವರ ಕೆಲಸ ಅಂತ ನಿಷ್ಠೆರಂತ ಕಾರ್ಯಕರ್ತೆಯಾಗಿ ಇವತ್ತಿನವರೆಗೂ ಮಾಡ್ಕೊಂಡು ಬರ್ತಾ ಇದ್ದೀನಿ, ಮಾಡ್ತಾ ಇದ್ದೀನಿ. ಮೇಡಮ್, ಇಷ್ಟು ವರ್ಷ ತಾವು ಪಕ್ಷದಲ್ಲಿ ದುಡ್ದಿದ್ದೀರಾ, ಎಲ್ಲೋ ಒಂದ್ ಕಡೆ ನಿಮ್ಗೆ ಪಕ್ಷ ಇಗ್ನೋರ್ ಮಾಡಿದೆ, ಎಲ್ಲೊಂದ್ ಕಡೆ ಸೈಡ್ ಲೈನ್ ಮಾಡಿದೆ. ಸೈಡ್ ಲೈನ್ ಮಾಡಿದ್ರು ಕೂಡ ನಿಮ್ಗೆ ಒಂದು ಒಳ್ಳೆ ಯಾವ್ದೋ ಒಂದು ಹುದ್ದೆ ಅಂತ ಕೊಟ್ಟಿಲ್ಲ. ನನಗೆ ಅದ್ರ ಬಗ್ಗೆ ಆನ್ಸರ್ ಇಲ್ಲ. ಯಾಕೆಂದ್ರೆ ಬಿಜೆಪಿ ಪಕ್ಷ ಇದ್ದಾಗ ನಾವು ಸಾಕಷ್ಟು ಸಿಲಿಂಡರ್ಗಳನ್ನ ಒತ್ತು, ಸಾಕಷ್ಟು ಪ್ರೊಟೆಸ್ಟ್ಗಳು ಎಲ್ಲಾನು ಮಾಡ್ಕೊಂಡು ಬಂದಿದೀವಿ. ಇವತ್ತೆಲ್ಲ ನಾಳೆ ಮಾಡೇ ಮಾಡ್ತಾರೆ ಅಂತ ನಮ್ಮ KJ ಜಾರ್ ಸಾಹೇಬ್ರ ಮೇಲೆ, ನಮ್ಮ TK ಸಾಹೇಬ್ರ ಮೇಲೆ, ಸಿದ್ದರಾಮಯ್ಯ ಸರ್ ಮೇಲೆ ನಂಬಿಕೆ ಇದೆ. ಆ ನಂಬಿಕೆಯಲ್ಲೇ ನಾವು ಮಾಡ್ಕೊಂಡು ಬರ್ತಾ ಇದೀವಿ, ಮಾಡ್ತಾರೆ ಅಂತ. ನೋಡೋಣ ಮುಂದಿನ ದಿನಗಳಲ್ಲಿ ಎಲ್ಲಿ ಜನರಲ್ ಮಹಿಳಾ ಆಗುತ್ತೋ ಖಂಡಿತ ಆಗ್ತೀನಿ. ಇನ್ನೊಂದು ನಂದು ಏನು ಉದ್ದೇಶ ಅಂದ್ರೆ, ನಾನು ನನ್ನ ಕಡೆಯಿಂದ ಕೆಲಸ ಮಾಡದಂತ ಹೆಣ್ಮಕ್ಳಿಗೆ ಈ ಸಲ ಟಿಕೆಟ್ ಕೊಡಿಸ್ಲೇಬೇಕಂತ ಹಠದಿಂದ ಇದ್ದೇನೆ. ನಾನು ಒಂದು 5 ಟಿಕೆಟ್ ಯಾವ್ದು ನನ್ನ ಹೆಣ್ಮಕ್ಳಿಗೆ ಕೊಡಿಸ್ಲೇಬೇಕು. ನಾನು ಡೆಪ್ಟಿ CM ಕೂಡ ಅನೌನ್ಸ್ ಮಾಡಿದ್ದಾರೆ, ಯಾರು ಆಸ್ಪಿರೆಂಟ್ ಇದಾರೆ ಅವರು ಆನ್ಲೈನ್ ಮುಖಾಂತರ ಹೌದು ಅರ್ಜಿಗಳು ಕರೆದಿದ್ದಾರೆ. ಅದು ನಮ್ಮ ಜಾರ್ ಸಾಹೇಬ್ರನ್ನ ಕೇಳ್ಬಿಟ್ಟು ನಾವೆಲ್ಲರೂ ಅರ್ಜಿ ಹಾಕೋಣ ಅನ್ಕೊಂಡಿದೀವಿ. ಮುಂದಿನ ದಿನಗಳಲ್ಲಿ ಅದು ಖಂಡಿತ ಮಾಡ್ತಾರೆ. ಸಪೋರ್ಟ್ ಹೇಗಿದೆ ಮೇಡಮ್? ಚೆನ್ನಾಗಿದೆ. ಎಲ್ಲ ಲೀಡರ್ಗಳು ತುಂಬಾ ಚೆನ್ನಾಗಿದ್ದಾರೆ, ಚೆನ್ನಾಗಿ ಮಾತಾಡ್ತಾರೆ, ಗೌರವ ಕೊಡ್ತಾರೆ, ಎಲ್ರೂ ಆಶ್ವಾಸನೆನೂ ಇದೆ. ನಮಸ್ಕಾರ, ನಾನು ಗ್ಲೋರಿ ವಿಕ್ಟರ್ ಅಂತ. ಸಲ್ಮಾ ತಾಜ್ ಮೇಡಮ್ಗೆ ತುಂಬಾ ಆತ್ಮೀಯ ಸ್ನೇಹಿತಿಯಾಗಿದ್ದೀನಿ. ಮತ್ತೆ ಅವ್ರ ಮಕ್ಕಳು ಆಗ್ಲಿ, ಮೇಡಮ್ ಆಗ್ಲಿ, ಅವ್ರ ಕುಟುಂಬ ಜೊತೆ ನಾವು ತುಂಬಾ ಸ್ನೇಹಿತದಿಂದ ಇದ್ದೀವಿ. ಮತ್ತೆ ಅವರು ವರ್ಷ ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾರೆ. ಮತ್ತೆ ಆಚರಿಸ್ಬೇಕಾದ್ರೆ ತುಂಬಾ ಒಳ್ಳೆ ಕಾರ್ಯ ಮಾಡ್ತಾರೆ ಜನರಿಗೆ, ಎಸ್ಪೆಷಲಿ ಹೆಂಗಸರಿಗೆ, ವಯಸ್ಸಾದವ್ರಿಗೆಲ್ಲ. ಅವ್ರ ಅಲ್ಲಿ ಕೈಯಲ್ಲಾದಷ್ಟು ಅವರು ಸಹಾಯ ಮಾಡಿ ಕ್ರಿಸ್ಮಸ್ ಹಬ್ಬವನ್ನು ಚೆನ್ನಾಗಿ ಅವರು ಹೆಂಗೆ ಬೇರೆ ಹಬ್ಬವನ್ನು ಆಚರಿಸ್ತಾರೆ ಅದೇ ತರ ಬೇರೆಯವರು ಆಚರಿಸ್ಬೇಕಂತ ಒಳ್ಳೇದನ್ನ ನೆನೆಸಿ ಅವರು ಒಳ್ಳೆತನ ಮಾಡ್ತಾರೆ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಎಸ್ಪೆಷಲಿ ಹೆಂಗಸರಿಗೆ ಮಾತ್ರ ಅವ್ರು ತುಂಬಾ ಎನ್ಕರೇಜ್ ಮಾಡ್ತಾರೆ.
ಎನ್ಕರೇಜ್ ಮಾಡಿ ಮತ್ತೆ ಮಹಿಳೆಯರಿಗೆ ಕೆಲಸ ಕೊಡ್ಸೋದಾಗ್ಲಿ, ಬೇರೆ ಕಾರ್ಯದಲ್ಲಿ ಮತ್ತೆ ವಯಸ್ಸಾದವ್ರಿಗೆ ಎಲ್ಲ ತುಂಬಾ ಎನ್ಕರೇಜ್ ಮಾಡಿ ಯಾವುದೇ ಹಬ್ಬ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿ ಅವರು ಹೆಂಗ್ ಆಚರಿಸ್ತಾರೋ ಅದೇ ತರ ಬೇರೆಯವರು ಆಚರಿಸ್ಬೇಕು ಅಂತ ಅವ್ರು ಇಚ್ಛೆ ಪಟ್ಟು. ಅಂತೋಣಿಯಮ್ಮ, ನಾವು ಜಾನಕಿರಾಮ್ ಲೇಔಟ್ ಇದ್ದೀವಿ. ಮುಂಚೆ ನಾವು ವಸಂತ ನಗರ್ ಜೋಪಡಿಯಿಂದ ನಮ್ಗೆ ಜೋಪಡಿ ಕೊಟ್ಟು ಇಲ್ಲಿ 15ಗೆ 20 ನಮ್ಗೆ ಸ್ಥಳ ಕೊಟ್ಟು ನಮ್ಗೆಲ್ಲ ವಾಸ ಮಾಡ್ತಾ ಇದ್ದಾರೆ. ಇವಾಗ ನಮ್ ಸಲ್ಮಾ ಮೇಡಮ್ ಯಾವಾಗ ನಮ್ಗೆ ಸಹಾಯ ಮಾಡಕ್ಕೆ ನಮ್ಗೆಲ್ರಿಗೂ ಜಾನಕಿರಾಮ್ ಲೇಔಟ್ ಇರೋ ಹೆಣ್ಮಕ್ಳಿಗೆ, ಅವ್ರ ಹೆಣ್ಮಕ್ಳು ಹುಟ್ಟಿದ ಹಾಗೆ ಅವರು ಹೆಣ್ಣು ಅಂತ ನಾವೆಲ್ಲರೂ ಒಂದೇ ಹೆಣ್ಮಕ್ಳು, ಒಂದೇ ತಾಯಿ ಮಕ್ಕಳು ಅಂತ ಎಲ್ಲರೂ ನೋಡ್ತಾರೆ. ನಮ್ಗೆ ತಿಂಗಳಾದ್ರೆ ಅಕ್ಕಿ ಕೊಡ್ತಾರೆ, ರಾಷನ್ ಕೊಡ್ತಾರೆ, ವರ್ಷ ಆದ್ರೆ ರಾಷನ್ ಕೊಡ್ತಾರೆ. ನಿಮ್ಗೆ ಏನ್ ಕಷ್ಟ ಇದ್ರು ಹೇಳಿ, ಕೂಪನ್ ಕಾರ್ಡು, ಆಮೇಲೆ ಪಿಂಚಣಿದು ಎಲ್ಲ ಮಾಡ್ಕೊಡ್ತಾರೆ. ಏನ್ ಬೇಕಾದ್ರೂ ಅವ್ರನ್ನ ಹೋಗಿ ಕೇಳಿದ್ರೆ ನಮ್ಗೆ ಮಾಡ್ಕೊಡ್ತಾರೆ. ಅವ್ರಿಗೋಸ್ಕರ ಇಲ್ಲ, ಅವ್ರ ಕುಟುಂಬಕ್ಕೋಸ್ಕರ ಇಲ್ಲ, ಜಾರ್ಜ್ ಸಾವಿರ ಅವ್ರಿಗೆ ಮಾಡ್ತಾ ಇರೋದು. ಅವ್ರ ಮುಂದೆ ಬರ್ಬೇಕು, ಅವರಿಂದ ಸ್ಟೆಪ್ ಹತ್ತುತ್ತಾ ಇದ್ದಾರೆ. ಅವ್ರಿಗೋಸ್ಕರನೇ ಮಾಡ್ತಾರೆ, ಅವ್ರ ಕುಟುಂಬಕ್ಕೆ ಮಾಡ್ಲಿಲ್ಲ, ಅವ್ರಿಗೆ ಮಾಡ್ಕೊಳ್ಳಿಲ್ಲ. ನಮ್ ಇಡೀ ಜನಕ್ಕೆ ಹೆಣ್ಮಕ್ಳಿಗೆಗೋಸ್ಕರಾಗೆ ಅವ್ರ ಹೆಣ್ಣಾಗೆ ಹುಟ್ಟಿದ ತಕ್ಷಣಾಗೆ ಅವ್ರು ಎಲ್ಲಾರ್ಗು ಮಾಡ್ತಾ ಇದ್ದಾರೆ. ನಮ್ಗೆಲ್ಲಾ ಸೌಕರ್ಯ ಮಾಡ್ಕೊಡ್ತಾರೆ. ನನ್ನ ಹೆಸರು ಜಾನ್ ಪೀಟರ್, ನಾನು ವಕೀಲರು, ಇದೇ ಏರಿಯಾ ರಾಮಸ್ವಾಮಿಪಾಳ್ಯದ ವಕೀಲರು. ಕಳೆದ 27 ವರ್ಷದಿಂದ ನಾನು ವಕೀಲರ ವೃತ್ತಿ ಮಾಡ್ತಾ ಇದ್ದೀನಿ. ಮತ್ತೆ ಎಲ್ರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಮತ್ತೆ ಹೊಸ ವರ್ಷದ ಶುಭಾಶಯಗಳನ್ನು ಸಹ ಹೇಳ್ತಾ ಇದ್ದೀನಿ. ಎವ್ರಿ ಇಯರ್ ನಮ್ಮ ಸಲ್ಮಾ ಮೇಡಮ್ ಅವರು ಬಡ ಮಕ್ಕಳನ್ನ ಕರೆದು ಏನಾದ್ರು ಕೊಡುಗೆ ಕೊಡ್ತಾನೆ ಇರ್ತಾರೆ. ಲಾಸ್ಟ್ ಇಯರ್ ವರ್ಗು ಬಹಳ ಅದ್ದೂರಿಯಾಗಿ ಮಾಡಿದ್ರು. ಈ ಸರಿ ಸ್ವಲ್ಪ ಸಿಂಪಲ್ ಆಗಿ ಮಾಡಿದ್ರು. ಮಾಡ್ಬೇಕಂತ ಹೇಳಿ ಅವ್ರಿಗೆ ಒಂದು ಆಸಕ್ತಿ ಇದೆ, ಬಟ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬರೋದಂತ ಎಲೆಕ್ಷನ್ ಅಲ್ಲಿ ನಾನು ಐ ಜಸ್ಟ್ ವಿಶರ್ ಅವ್ರ ಎಲೆಕ್ಷನ್ ನಿಂತ್ಕೊಬೇಕು, ಸೀಟ್ ಸಿಗ್ಬೇಕು. ಅವ್ರು ಮಸ್ಟ್ ವಿನ್ ದ ಎಲೆಕ್ಷನ್. ಎಲ್ರಿಗೂ ಎಲ್ಲ ಬಡ ಮಕ್ಕಳಿಗೆ ಒಳ್ಳೇದ್ ಮಾಡ್ತಾ ಇದ್ದಾರೆ. ರೀಚ್ ಮಾಡ್ತಾರೆ. ಸೊ ಐ ವಿಶ್ ಯರ್ ಆಲ್ ದ ಬೆಸ್ಟ್ ಇನ್ ಫ್ಯೂಚರ್. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಗೀತಾ. ನಾನು ವಿಧಾನಸಭಾ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಿಂದ ಬಂದಿದ್ದೀನಿ. ಇಲ್ಲಿ ನಾವು ಸಲ್ಮಾ ಮೇಡಮ್ ಅವರು ನಮ್ಗೆ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿದ್ದಾರೆ ಗೊತ್ತಿದೆ. ಹತ್ತತ್ರ ನಾವು ಒಂದು 15 ವರ್ಷದಿಂದ ಫ್ರೆಂಡ್ಸ್. ಅವ್ರು ಕಾಂಗ್ರೆಸ್ ಅಲ್ಲೇ ದುಡ್ದಿದ್ದಾರೆ. ಮತ್ತೆ ಅವರು ಸಲ್ಮಾ ತಾಜ್ ಅವರು ಮಾಡಿರೋ ಕೆಲಸ ನೋಡಿದ್ರೆ ಎಲ್ರು ಸಂತೋಷ ಪಡ್ಬೇಕು. ಕಾಂಗ್ರೆಸ್ ಹೆಮ್ಮೆ ಪಡ್ತಾ ಇತ್ತು ಒಂದ್ ಕಾಲದಲ್ಲಿ. ಈಗ್ಲೂ ಅವ್ರು ಹೆಮ್ಮೆ ಆಗಿ ಕೆಲಸ ಮಾಡ್ತಾನೆ ಇದ್ದಾರೆ, ಯಾರಿಗೂ ಬಿಟ್ಕೊಡ್ತಿಲ್ಲ. ಯಾವಾಗ ನಾವು ಇದೀವ ಆವತ್ತಿಂದಾನು ಹೆಣ್ಮಕ್ಳ ಜೊತೆನೆ ಇದ್ದಾರೆ ಅವರು. ಯಾವ್ದೇ ಹಬ್ಬ ಹರಿದಿನ ಆಗ್ಲಿ ನಮ್ನೆಲ್ಲ ಕರೆದ್ಬಿಟ್ಟು ಸಂತೋಷದಿಂದ ಸಮಾರಂಭಗಳನ್ನ ಮಾಡ್ತಿದ್ದಾರೆ. ಅವ್ರ ಎಷ್ಟೇ ಕಷ್ಟ ಪಟ್ರು ಅವ್ರ ಕಷ್ಟ ತೋರ್ಸ್ಕೊಳ್ತಾ ಇಲ್ಲ. ಈಗ ನಾವ್ ಏನ್ ಕೇಳ್ತಾ ಇದೀವಿ ಅಂದ್ರೆ, ಅವ್ರಿಗೂ ಈ ಕೌನ್ಸಿಲರ್ ಎಲೆಕ್ಷನ್ ಬಂದಾಗ ಅವ್ರಿಗೊಂದು ಸೀಟ್ ಕೊಡ್ಲೇಬೇಕು ಅಂತ ನಾವು ಆಕಾಂಕ್ಷೆಯಾಗಿ ಕೇಳ್ತಾ ಇದೀವಿ. ಯಾಕಂದ್ರೆ ಅವ್ರು ಮಾಡ್ತಾ ಇರೋ ಒಂದೊಂದು ಕೆಲ್ಸಕ್ಕೂ ಆ ಟೈಮ್ ನಲ್ಲಿ ಜಾಸ್ತಿ ಸಹಜ ಆಗ್ಲಿ, ಮತ್ತೆ ನಮ್ಮ DK ಸರ್ ಆಗ್ಲಿ ಅವ್ರನ್ನ ದತ್ತು ಮಗಳಾಗಿ ಹೇಳ್ತಾ ಇದ್ರು, ನನ್ ಮಗಳು ನೀನು ನನ್ಗಾಗಿ ಕೆಲಸ ಮಾಡ್ತಿದ್ಯಾ ಅಂತ. ಆ ರೀತಿ ಇರುವಾಗ ನಾವು ಈ ಸಲ ಅವ್ರು ಕೌನ್ಸಿಲ್ ಎಲೆಕ್ಷನ್ ನಿಲ್ಲೇಬೇಕು ಅಂತ ನಾವು ಪೀಡಿಸ್ತಾ ಇದ್ವಿ. ಮುಖ್ಯವಾಗಿ ಹೆಣ್ಮಕ್ಳು ದಯವಿಟ್ಟು ಈ ಕೋರಿಕೆಯನ್ನು ನೀವೆಲ್ಲ ಕೇಳ್ಕೊಂಡು ನಮ್ಗೆ ಸಲ್ಮಾ ತಾಜ್ ಅವ್ರಿಗೆ ನಿಲ್ಲುವ ಅವಕಾಶ ಕೊಡ್ಬೇಕಂತ ನಾವು ಕಾಂಗ್ರೆಸ್ ಪಕ್ಷದಿಂದ ನಿಮ್ಮಲ್ಲಿ ವಿನಂತಿಸ್ಕೊಳ್ತೀವಿ. ನಮಸ್ಕಾರ, ನನ್ನ ಹೆಸರು ಅಮಲಾ ಮೇರಿ ಅಂತ, ರಾಜಾಜಿನಗರ್ ಕ್ಷೇತ್ರ ಕಾನ್ಸ್ಟಿಟ್ಯೂಷನ್ ಇಂದ ಬಂದಿರೋದು. ಸೊ ನನ್ನ ಸಲ್ಮಾ ಮೇಡಮ್ ನಮ್ಮ ಫ್ರೆಂಡು. ಹಾಗಾಗಿ ಅವರು ಮಾಡುವಂತ ಹೋರಾಟಗಳು, ಕೆಲಸಗಳು, ಪ್ರತಿಯೊಂದು ಏನು ಈ ಒಂದು ಕಮ್ನಳ್ಳಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನ್ ಮೇಡಮ್ ನಡೆಸ್ತಾ ಇದ್ದಾರೋ ಅವ್ರ ಜೊತೆಗೆ ನಾವು ಸೇರ್ಕೊಂಡು ಯಾವ್ದಾವ್ದೇ ಒಂದು ಕಾಂಗ್ರೆಸ್ ಒಂದು ಸಂಘಟನೆಗಳು ಇರ್ಬೋದು, ಯಾವ್ದೇ ಇರ್ಬೋದು, ಅವ್ರ ಜೊತೆಗೆ ನಾವು ಸೇರ್ಕೊಂಡು ಮುನ್ನಡೆಸ್ಕೊಂಡು ಎಷ್ಟು ಮಹಿಳೆಗಳನ್ನ ಒಂದುಗೂಡಿ ಸೇರಿಸ್ತಾರೆ. ಒಂದೊಂದು ಹಬ್ಬಗಳನ್ನು ಅವರು ವಿಜೃಂಭಣೆ ಆಗಿ ಮಾಡ್ತಾರೆ. ಅವರು ನೋಡಕ್ ಹೋದ್ರೆ ನಮ್ಮ ಜಾರ್ಜ್ ಸರ್ ದತ್ತು ಪುತ್ರಿನೇ ಅವರು. ಹಾಗಾಗಿ ಅವ್ರಿಗೆ ಈ ಸಲ ಅವ್ರಿಗೆ ಸೀಟು ನಮ್ ಜಾರ್ಜ್ ಸರ್ ಕೊಡ್ತಾರೆ ಅನ್ನೋ ನಂಬಿಕೆ ನನಗೆ ಅಲ್ಲಿ ಇದೆ. ಸೊ ಹಾಗಾಗಿ ನಾವು ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಾವು ನಿಂತ್ಕೊಬೇಕು, ನಾವು ಬಡವರ ಸೇವೆ ಮಾಡಬೇಕು, ನಾವು ಅವ್ರ ಜೊತೆಗೆ ಸೇರ್ಕೊಂಡು ಮುನ್ನಡೆಸ್ಕೊಂಡು ಕಾಂಗ್ರೆಸ್ ಅಲ್ಲಿ ಇನ್ನೂ ಹೆಚ್ಚಾಗಿ ಸೇವೆಗಳನ್ನ ನಡ್ಸ್ಕೊಂಡು ಹೋಗ್ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ.